ನಮಸ್ತೆ ವೀಕ್ಷಕರೇ, ಲಾ ಪಾಯಿಂಟ್ಗೆ ಸ್ವಾಗತ. ಇವತ್ತು ನಾನು ಚರ್ಚೆ ಮಾಡ್ತಿರುವಂತಹ ವಿಷಯ ಪ್ರತಿಯೊಂದು ಮನೆಯ ಕಥೆ. ನಿಮ್ಮ ಮಗು ಊಟ ಮಾಡೋಕೆ ಮೊಬೈಲ್ ಬೇಕು ಅಂತ ಹಠ ಮಾಡುತ್ತಾ? ಸ್ಕೂಲ್ ಮುಗಿಸಿ ಬಂದ ತಕ್ಷಣ ಕಣ್ಣು ಫೋನ್ ಮೇಲೆ ಇರುತ್ತಾ? ಹಾಗಿದ್ರೆ ಈ ವಿಡಿಯೋನ ಒಂದು ಸೆಕೆಂಡ್ ಕೂಡ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆಂದ್ರೆ ಕರ್ನಾಟಕ ಸರ್ಕಾರ ಈಗ ಒಂದು ಸಂಚಲನದ ನಿರ್ಧಾರಕ್ಕೆ ಕೈ ಹಾಕಿದೆ. ಹೌದು, 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಆಲೋಚಿಸ್ತಾ ಇದೆ. ಇದು ಕೇವಲ ಮಾತಲ್ಲ, ಇದರ ಹಿಂದೆ ದೊಡ್ಡ ಪ್ಲಾನ್ ನಡೀತಾ ಇದೆ. ಅಸಲಿ ಮ್ಯಾಟರ್ ಏನು? ಇದರಿಂದ ನಮಗೆ ಲಾಭ ಅಥವಾ ಪೋಷಕರು ಏನು ಮಾಡಬೇಕು? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ವೆಲ್ಕಮ್ ಬ್ಯಾಕ್ ಟು ಲಾ ಪಾಯಿಂಟ್. ಸ್ನೇಹಿತರೆ, ಇತ್ತೀಚೆಗೆ ನಡೆದ ಹೈ ಲೆವೆಲ್ ಮೀಟಿಂಗ್ನಲ್ಲಿ ನಮ್ಮ ರಾಜ್ಯದ ಸಚಿವರು ಮತ್ತು ಶಿಕ್ಷಣ ತಜ್ಞರು ಒಂದು ಪ್ರಮುಖ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಐಡಿಯಾ ನಮಗೆ ಬಂದದ್ದು ಎಲ್ಲಿಂದ ಗೊತ್ತಾ? ಆಸ್ಟ್ರೇಲಿಯಾ ದೇಶದಿಂದ. ಆಸ್ಟ್ರೇಲಿಯಾದಲ್ಲಿ ಈಗಾಗಲೇ ಒಂದು ಕಾನೂನು ಬಂದಿದೆ. ಅಲ್ಲಿ 16 ವರ್ಷ ತುಂಬುವವರೆಗೆ ಮಕ್ಕಳಿಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ಯಾವುದೇ ಬಳಸೋ ಹಾಗಿಲ್ಲ. ಈಗ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಯಾಕೆ ತರಬಾರದು ಅನ್ನೋದು ಸರ್ಕಾರದ ಆಲೋಚನೆಯಾಗಿದೆ. ಡಿಜಿಟಲ್ ಅಡಿಕ್ಷನ್ ಅನ್ನೋದು ಒಂದು ದೊಡ್ಡ ಪಿಡುಗಾಗಿ ಮಕ್ಕಳನ್ನ ಕಾಡ್ತಾ ಇದೆ. ಇದನ್ನ ತಡೆಯೋಕೆ ವಯಸ್ಸಿನ ಮಿತಿ ಹೇರೋದು ಅನಿವಾರ್ಯ ಅಂತ ಸರ್ಕಾರ ಭಾವಿಸಿದೆ. ಅಂದ್ರೆ ಇನ್ಮೇಲೆ ಮಗು ಫೋನ್ ಹಿಡಿದ್ರೆ ಅದು ಕಾನೂನು ಬಾಹಿರ ಆಗುವ ಸಾಧ್ಯತೆ ಕೂಡ ಇದೆ. ಸರ್ಕಾರ ಈ ತರಹದ ಯೋಚನೆ ಮಾಡೋಕೆ 3 ಮುಖ್ಯ ಕಾರಣಗಳಿವೆ. ಮಾನಸಿಕ ಆರೋಗ್ಯ. ಸಣ್ಣ ವಯಸ್ಸಿನಲ್ಲಿ ರೀಲ್ಸ್ ಮತ್ತು ಶಾರ್ಟ್ಸ್ಗಳನ್ನ ನೋಡೋದ್ರಿಂದ ಮಕ್ಕಳ ಏಕಾಗ್ರತೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಅವರಿಗೆ 1 ನಿಮಿಷಕ್ಕಿಂತ ಹೆಚ್ಚು ಕಾಲ ಯಾವುದಾದರ ಮೇಲೂ ಗಮನ ಹರಿಸೋಕೆ ಆಗ್ತಾ ಇಲ್ಲ. ಇನ್ನು ಸೈಬರ್ ಸೇಫ್ಟಿ. ಮಕ್ಕಳಿಗೆ ಇಂಟರ್ನೆಟ್ ಅಲ್ಲಿ ಯಾವುದು ಸರಿ ಯಾವುದು ತಪ್ಪ ಅಂತ ಗೊತ್ತಾಗಲ್ಲ. ಆನ್ಲೈನ್ ಗೇಮ್ಸ್ ಹೆಸರಲ್ಲಿ ಹಣ ಕಳೆದುಕೊಳ್ಳೋದು ಅಥವಾ ಅಪರಿಚಿತರ ಜೊತೆ ಚಾಟ್ ಮಾಡಿ ಹನಿ ಟ್ರ್ಯಾಪ್ಗೆ ಒಳಗಾಗುವಂತ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ದೈಹಿಕ ಬೆಳವಣಿಗೆ. ಹೊರಗಡೆ ಆಟವಾಡೋದನ್ನ ಬಿಟ್ಟು ಮೂಲೆಯಲ್ಲಿ ಕೂತು ಫೋನ್ ನೋಡೋದ್ರಿಂದ ಮಕ್ಕಳ ಕಣ್ಣಿನ ಮೇಲೆ ಸಮಸ್ಯೆ ಉಂಟಾಗುತ್ತೆ. ಬೆನ್ನು ಮೂಳೆಯ ಸಮಸ್ಯೆಗಳು ಚಿಕ್ಕ ವಯಸ್ಸಿನಲ್ಲೇ ಶುರುವಾಗಿದೆ. ಇದು ನಮ್ಮ ಮುಂದಿನ ಪೀಳಿಗೆಯನ್ನು ಕುಂಠಿತಗೊಳಿಸಬಹುದು. ಪೋಷಕರು ಮತ್ತು ವಿದ್ಯಾರ್ಥಿಗಳ ಗೊಂದಲ ಏನಪ್ಪಾ ಅಂದರೆ, ಇಲ್ಲಿ ದೊಡ್ಡ ಪ್ರಶ್ನೆ ಹುಟ್ಟುತ್ತೆ. ಇವತ್ತಿನ ದಿನಗಳಲ್ಲಿ ಸ್ಕೂಲ್ ಹೋಮ್ವರ್ಕ್ ಕೂಡ ವಾಟ್ಸಪ್ ಗ್ರೂಪ್ನಲ್ಲೇ ಬರುತ್ತೆ. ಆನ್ಲೈನ್ ಕ್ಲಾಸಸ್ ಇರುತ್ತೆ. ಗೂಗಲ್ ಮಾಡದೆ ಮಕ್ಕಳಿಗೆ ಪ್ರಾಜೆಕ್ಟ್ ಮಾಡೋಕೆ ಆಗಲ್ಲ. ಹೀಗಿರುವಾಗ ಸಡನ್ ಆಗಿ ಬ್ಯಾನ್ ಮಾಡಿದ್ರೆ ಮಕ್ಕಳ ಓದಿಗೆ ತೊಂದರೆ ಆಗಲ್ವಾ? ಈ ಬಗ್ಗೆ ಪೋಷಕರಲ್ಲಿ 2 ತರಹದ ಅಭಿಪ್ರಾಯ ಇದೆ. ಕೆಲವರು ಇದು ಖಂಡಿತ ಬೇಕು ಅಂತಿದ್ದಾರೆ. ಇನ್ನು ಕೆಲವರು ಬ್ಯಾನ್ ಮಾಡೋದಕ್ಕಿಂತ ಲಿಮಿಟ್ ಆಗಿ ಯೂಸ್ ಮಾಡೋದು ವಾಸಿ ಅಂತಿದ್ದಾರೆ. ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ? ಮಕ್ಕಳಿಗೆ ಫೋನ್ ಕೊಡೋದು ಅನಿವಾರ್ಯ ಅನ್ಸುತ್ತಾ? ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಕಮೆಂಟ್ ಸರ್ಕಾರದ ಗಮನಕ್ಕೂ ಕೂಡ ಬರಬಹುದು. ಸರ್ಕಾರ ಕಾನೂನು ತರೋದು ಒಂದು ಕಡೆಯಾದರೆ, ಪೋಷಕರಿಗಾಗಿ ನಾವು ಕೆಲವು ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ, ಮಕ್ಕಳ ಎದುರು ನೀವೇ ಜಾಸ್ತಿ ಫೋನನ್ನು ಬಳಸಬೇಡಿ. ಮಕ್ಕಳು ನಮ್ಮನ್ನೇ ನೋಡಿ ಕಲಿಯೋದು. ಇನ್ನು ಅವರ ಫೋನ್ನಲ್ಲಿ ಪರ್ಸ್ನಲ್ ಕಂಟ್ರೋಲನ್ನು ಸೆಟ್ಟಿಂಗನ್ನು ಇಡಿ. ಹಾಗೆ ಅವರಿಗೆ ಮೈದಾನದಲ್ಲಿ ಆಡೋ ಹವ್ಯಾಸವನ್ನು ಬೆಳೆಸಿ. ನೆನ್ಪಿಡಿ, ತಂತ್ರಜ್ಞಾನ ನಮಗೆ ಬೇಕು, ಆದರೆ ಅದು ನಮ್ಮ ಮಕ್ಕಳ ಬಾಲ್ಯವನ್ನು ನುಂಗಿ ಹಾಕಬಾರ್ದು ಅಲ್ವಾ? ಸರ್ಕಾರದ ಈ ಹೊಸ ನಿಯಮದ ಬಗ್ಗೆ ಅಧಿಕೃತ ಆದೇಶ ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈ ವಿಷಯ ತುಂಬ ಗಂಭೀರವಾದದ್ದು. ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಇದು ತಲುಪಬೇಕು. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ವಾಟ್ಸಪ್ ಗ್ರೂಪ್ಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.